ಪರಮೇಶ್ವರ ಢಿಮ್ಮಿಲ್ ಢಿಮ್ಮಿಲ್. ಸುಬು ಅಲ್ಲಿ ನೋಡು, ಯಾವನೋ ಬಕ್ರ ಕೂತಿದ್ದಾನೆ. ಸುಂದ್ರಿ ಬಕ್ರ ಅಲ್ಲ, ಬಕ್ರ ಹತ್ರ ಕಾಣಿಸ್ತಾ ಇದ್ದಾನಷ್ಟೇ. ದಡ್ಡನ ಇಲ್ಲ ಬುದ್ಧಿವಂತನ? ದಡ್ಡನೋ ಬುದ್ಧಿವಂತನೋ ಇವನು ನಿಭಾಯಿಸಕ್ಕೆ ನೀನೇ ಸರಿ. ಹೋಗು, ಇವತ್ತಿನ ಫುಡ್ಡು ಅವನೇ. ಎಷ್ಟ ಫ್ಲಾಟ್ ಹೋಗು. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಹೂವೆ ಕೇಳೆ. ಹಾಯ್ ಸ್ವೀಟಿ ಪಾಯ್. ಅಮಿತಾಬ್ ಬಚ್ಚನ್ ಗಿಂತ ಸ್ವಲ್ಪ ಕಡಿಮೆ, ಶಾರುಖ್ ಖಾನ್ ಗಿಂತ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದ್ದೀರಾ. ಹುಡುಗಿ ಸಿಕ್ಕಾಬಟ್ಟೆ ಹೊಗಳ್ತಿದ್ದಾಳೆ ಅಂದ್ರೆ ಪಟಾಯಿಸ್ಬಿಡ್ಬೋದು. ವಿಜ್ಞಾನ ಪಾಠ ಮಾಡಿ ಕೆಮಿಸ್ಟ್ರಿ ವರ್ಕೌಟ್ ಮಾಡ್ಕೊಂಡ್ಬಿಡೋಣ. ಅದು ನಾನು ಯಾಕೆ ಬಂದೆ ಅಂದ್ರೆ, ನಾನು ಲೆಕ್ಕದಲ್ಲಿ ತುಂಬಾ ವೀಕು. ನಿಮಗ್ ಲೆಕ್ಕ ಬರುತ್ತಾ? ಮ್ಯಾಥಮೆಟಿಕ್ಸ್ ಯಾಕೆ ಬರಲ್ಲ? ನಾನ್ ಲೆಕ್ಕದಲ್ಲಿ ದೊಡ್ಡ ಕುಂಬಳಕಾಯಿ. ನೀವು 100ಕ್ಕೆ 99.25. ಅಯ್ಯೋ, ನಿಮಗ್ ಗೊತ್ತಾ ಗಣಿತ ಮ್ಯಾಸ್ಟ್ರಿಗೆ ಏನು ಗೊತ್ತಾನೆ ಇರಲ್ಲ. ಎಷ್ಟೋ ಒಂದ್ ನಾನೇ ಬಿಡಿಸ್ತಿದ್ದೆ. ಒಂದಿನ ಕೆಳಗಡೆ ನಿಂತ್ಕೊಂಡೆ ಆಕಾಶ ನೋಡ್ಕೊಂಡು ಚಂದ್ರಂಗೂ ಭೂಮಿಗೂ ಎಷ್ಟು ಕಿಲೋಮೀಟರ್ ಐತೆ ಅಂತ ಹೇಳಿದ್ದೆ. ಮಧು ಚಂದ್ರಂಗ ಅದಲ್ಲ, ಮೂನ್ ಮೂನ್. ನೀವ್ ಹೇಳ್ತಿರೋದು ಮಧುದು ಚಂದ್ರ, ನಾನ್ ಹೇಳ್ತಿರೋದು ಆಕಾಶದಲ್ಲಿರೋ ಚಂದ್ರ. ಸರಿ, ನನ್ಗೆ ಒಂದ್ ಕನ್ಫ್ಯೂಷನ್ ಇದೆ, ಕ್ಲಿಯರ್ ಮಾಡ್ತೀರಾ? ಹೇಳಿ ಹೇಳಿ. ನೀವ್ ನನ್ಗೆ 40,000 ರೂಪಾಯಿ ಕೊಡ್ಬೇಕು. ನಾನು ಯಾವಾಗ ಕೊಡ್ಬೇಕು? ಅಲ್ಲ, ನೀವ್ ನನ್ಗೆ 40,000 ರೂಪಾಯಿ ಕೊಡ್ಬೇಕು ಅಂತ ಇಟ್ಕೊಳ್ಳಿ. ಇಟ್ಕೊಂಡು ಆಯ್ತಾ? ಅದ್ರಲ್ಲಿ 10,000 ರೂಪಾಯಿ ನೀವ್ ನಂಗೆ ವಾಪಸ್ ಕೊಟ್ಟಿದ್ದೀರಾ. ಯಾವ ಕೊಟ್ಟೆ? ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡೆ. 40,000ದಲ್ಲಿ ನೀವ್ ನಂಗೆ 10,000 ರೂಪಾಯಿ ವಾಪಸ್ ಕೊಟ್ಟಿದ್ದೀರಾ ಅಂದ್ರೆ ನೀವ್ ನನಗ್ ವಾಪಸ್ ಎಷ್ಟು ಕೊಡ್ಬೇಕು? ಅಯ್ಯೋ ಅಯ್ಯೋ, ಉತ್ತರ ಹೇಳ್ಬಿಟ್ರೆ ನೀವು ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಡ್ತೀರಾ. 30,000 ರೂಪಾಯಿ. 30,000ನಾ? ಇಲ್ಲ, ಸರಿಯಾಗಿ ಲೆಕ್ಕ ಹಾಕಿ, ಇನ್ನ ಕಡಿಮೆ ಇರ್ಬೇಕು. ಏನ್ರಿ ನೀವು, ನಾನು ಲೆಕ್ಕದಲ್ಲಿ ಸಿಕ್ಕಾಬಟ್ಟೆ ಫಾಸ್ಟು. ಇವತ್ತಿನವರೆಗೂ ನನ್ನನ್ನು ಯಾರು ಮೀರ್ಸೇ ಇಲ್ಲ ನೋಡಿ. ಈಗ 40,000 ರೂಪಾಯಿ ನನಗೆ ಕೊಟ್ಟಿದ್ರಿ, ನಾನು 10,000 ರೂಪಾಯಿ ವಾಪಸ್ ಕೊಟ್ಟೆ. 30,000 ರೂಪಾಯಿ ನನ್ನ ಹತ್ರ ಉಳಿಬೇಕು. ಅಂದ್ರೆ ನಾನೀಗ ನಿಮ್ಗೆ 30,000 ರೂಪಾಯಿ ಕೊಡ್ಬೇಕು, ಕರೆಕ್ಟಾ? ನೀವ್ ನನ್ಗೆ 30,000 ರೂಪಾಯಿ ಕೊಡ್ಬೇಕು, ಹೌದು ತಾನೆ? ಕೊಡಿ ಮತ್ತೆ. ಜೋಕೋ ಕಿಂಡಲು ನಮ್ಗೆ ಸೂಪರ್, ಸಖತ್ತಾಗಿ ಕಾಮಿಡಿ ಮಾಡ್ತೀನಿ. ಅಲ್ಲ ರೀ, ನೀವ್ ನನಗ್ 40,000 ರೂಪಾಯಿ ಕೊಡ್ಬೇಕಿತ್ತು, ಅದ್ರಲ್ಲಿ 10,000 ರೂಪಾಯಿ ವಾಪಸ್ ಕೊಟ್ಟಿದ್ದೀರಾ ಅಂದ್ರೆ ಇನ್ 30,000 ನೀವ್ ತಾನೇ ಕೊಡ್ಬೇಕು. ಕರೆಕ್ಟ್, ನಿಮ್ಗೆ ಗೊತ್ತಾಗ್ಬಿಡ್ತಲ್ಲ ಉತ್ತರ. 30,000 ರೂಪಾಯಿ ನಾನು ನಿಮ್ಗೆ ಕೊಡ್ಬೇಕು. ಅದನ್ನೇ ರೀ ನಾನು ಹೇಳ್ತಾ ಇರೋದು, ಮಿಕ್ಕಿದ್ದು ವಾಪಸ್ ಕೊಡಿ 30,000 ರೂಪಾಯಿ. ಏನ್ರಿ ನೀವು ಲೆಕ್ಕದ ನೆಪದಲ್ಲಿ ನನ್ನನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ? ನಿಮ್ಮ ಬಾಕಿಗೂ ನನಗೂ ಸಂಬಂಧನೇ ಇಲ್ಲ. ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಿಮ್ಮನ್ನ ನಾನು ನೋಡ್ತಾ ಇರೋದು. ನಾನು ನಿಮ್ಗೇನು ದುಡ್ಡು ಕೊಡೋದಿಲ್ಲ. ಕಡಿಮೆ ದುಡ್ಡಿಗೆ ಒಡವೆ ಕೊಡಿಸ್ತೀನಿ ಅಂತ ಹೇಳಿ ಹೆಣ್ಮಕ್ಳಿಗೆ ಮೋಸ ಮಾಡೋ ನಿಮ್ಮಂಥವ್ರೆ ಜಾಸ್ತಿ. ಈಗ ಮರ್ಯಾದೆಯಿಂದ ಮಿಕ್ಕಿದ ದುಡ್ಡು 30,000 ರೂಪಾಯಿ ನಂಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಕೂಗ್ಕೊಳ್ತೀನಿ, ಜನ ಸೇರಿಸ್ತೀನಿ, ಪೊಲೀಸನ್ ಕರಿತೀನಿ. ಅಯ್ಯೋ, ಇದು ಒಳ್ಳೆ ಗ್ರಾಚಾರ ಆಗ್ಬಿಡ್ತಲ್ಲಪ್ಪ. ರೀ, ಈಗ ಯೋಚನೆ ಮಾಡ್ತೀರಾ, ದುಡ್ಡು ಕೊಡ್ತೀರಾ, ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲಾ? ಕೊಡ್ತೀನಿ ರೀ, ಯಾಕೆ ಯೋಚನೆ ಮಾಡ್ತೀರಿ? ಬೇಗ. ಹನುಮಂತ ಹೈಕೋರ್ಟ್ನ ವಿಧಾನಸೌಧನ ಹಿಡ್ಕೊಂಡು ಓಡಾಡ್ತಿದ್ದಾನೆ. ಎಲ್ಲಿ? ಇದನ್ನ ಹಿಡ್ಕೊಂಡು ನೋಡಿ, ಕಾಣುತ್ತೆ ಮೇಲೆ. ಯಾಕೋ ಬೇಜಾರಲ್ಲಿದ್ಯಾ? ಏನಾಯ್ತು? ಅದಲ್ಲ, ಬೇರೆ ವಿಷಯ. ಬೇರೆ ವಿಷಯನಾ? ಏನ್ ವಿಷಯ? ದಾರಿಲಿ ಬರ್ತಾ ಇದ್ನಾ, ಒಂದು ಹುಡುಗಿ ಸಿಕ್ಕಿದ್ಲು. ಅವಳ ಹೆಸರು ಸುಂದ್ರಿ ಅಂತ. ಸುಂದರವಾಗೇ ಇದ್ಲು. ವೇದನ ಅಷ್ಟು ಚಂದ ಇರಲ್ಲ. ಅವಳು ಎಂತ ಮಾಡಿದ್ಲು ಗೊತ್ತಾ? ಎಂತ ಮಾಡಿದ್ಲು? 40,000ದಲ್ಲಿ 10,000 ಹೋದ್ರೆ ಎಷ್ಟು ಉಳಿತದೆ ಅಂದ್ರು. 30,000 ಉಳಿತದೆ ಅಂದೆ. ಉಳಿದ 30,000 ಕೊಡೋನದ. ಆತರ ಹೇಗೋ ಕೇಳ್ತಾಳೆ ಅವಳು. ಅದು ಇಷ್ಟ ಆಗ್ಬಿಡ್ತು. ಹೌದಾ? ಏ ತುತ್ತೂರಿ, ಯಾವ ಹುಡುಗಿನೂ ತಾವಾಗಿ ನಿನ್ನ ಹತ್ರ ಬಂದ್ ಲೆಕ್ಕ ಕೇಳಲ್ಲ ಬಿಡ. ಕರೆಕ್ಟ್ ಆಗಿ ಹೇಳ್ದೆ ಕಣಪ್ಪರ್ಮ. ಇವನೇ ಆ ಹುಡುಗಿ ಹತ್ರ ಹೋಗಿ ನಿನ್ ಮದುವೆ ಆಗ್ತೀನಿ, ನಿನ್ಗೆ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಚಿನ್ನ ಕೊಡಿಸ್ತೀನಿ, ಬೆಳ್ಳಿ ಕೊಡಿಸ್ತೀನಿ ಅಂತ ಬೊಗಳೆ ಬಿಟ್ಟಿರ್ತಾನೆ. ಆಗಿರುತ್ತೆ. ಸುಮ್ನೆ ಕರಿ ಕೊಟ್ಟು ಬೆಳಿಗೊಂಡವ್ರೆ ಸುಳ್ಳೆ ನನ್ ಮೇಲೆ ಆಪಾದನೆ ಹೊರಿಸ್ಬಿಡಿ. ನಾನ್ ಯಾವತ್ತೂ ಯಾರಿಗೂ ನಯಾ ಪೈಸಾ ಮೋಸ ಮಾಡಿಲ್ಲ, ಗೊತ್ತಾ? ಅಲ್ಲ ಪದ್ಮಾಶ್ ಹೇಳ್ದ ಕಣ, ಬರ್ದಿಟ್ಕಳ. ಬೇಕಿತ್ತಪತಿ ಮಂಜಪ್ಪ, ನೀನು ಮಾಡೋ ರಸ್ತೆಯಲ್ಲಿ ಗಲಬಸ್ಕಿ ಕೆಲಸ ರಸ್ತೆಯಲ್ಲಿ ಮುಗಿದು ಹೋಗ್ಬಿಡ್ಬೇಕು. ಮನೆವರೆಗೆ ಏನಾದ್ರೂ ಬಂದ್ರೆ ನೀನು ಒದ್ದು ಊರಿಗೆ ಓಡಿಸ್ತೀನಿ. ಅಣ್ಣ, ಇವನೇ ನಂಗೆ ಮೋಸ ಮಾಡಿದ್ದು. ಏನೇ ವಿಷಯ ಇದ್ರೆ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡೋಣ. ಕೂತ್ಕೊಳ್ಳಿ. ಈಗ ವಿಷಯಕ್ಕೆ ಬನ್ನಿ. ಏನ್ ವಿಷಯ? ನಮ್ಮ ಅಣ್ಣನ್ಗೆ 30,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಓಡ್ ಬಂದಿದ್ದ ನೀನು. ಚೆನ್ನಾಗ್ ಕತೆ ಹೇಳ್ತೀಯಮ್ಮ. ಮಂಜ ಆಲ್ರೆಡಿ ನಮ್ಮ ಹತ್ರ ಎಲ್ಲಾ ವಿಷಯ ಹೇಳಿದಾನೆ.
ಹೆಚ್ಚು ಕಡಿಮೆ ಮಾತಾಡಿದ್ರೆ ಪೊಲೀಸರನ್ನ ಕರ್ಸ್ಬೇಕಾಗುತ್ತೆ. ನೀವೇನ್ರಿ ಕರ್ಸೋದು? ನಾನೇ ಕರೆಸ್ತೀನಿ. ಈ ಮಂಜ ನನ್ ತಂಗಿನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದ, ಕಡಿಮೆ ಬೆಲೆ ಚಿನ್ನ ಕೊಡ್ತೀನಿ ಅಂತಾನೆ ಹೇಳಿದ್ದ. ಅದಕ್ಕೆ ನನ್ ತಂಗಿ ಮಂಜನ್ಗೆ 40,000 ರೂಪಾಯಿ ಕೊಟ್ಟಿದ್ಲು. ಒಳ್ಳೆ ಚಿನ್ನ ಸಿಗ್ಲಿಲ್ಲ ಅಂತೇಳಿ 10,000 ರೂಪಾಯಿ ವಾಪಸ್ ಕೊಟ್ಟು 30,000ಕ್ಕೆ ನಾಮ ಹಾಕ್ಬಿಟ್ಟ. ಸುಳ್ಳು ಸುಳ್ಳು, ಪೂರ ಸುಳ್ಳು. ಇವ್ರು ಹೇಳ್ತಿರೋದು ಪೂರ ಸುಳ್ಳು. ಅಯ್ಯೋ ಇರಾ, ನಾನ್ ಮಾತಾಡ್ತೀನಿ ರೀ. ನೀವ್ ಹೇಳಿದನ್ನೆಲ್ಲ ನಂಬೇಕು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ರಿ ಇದೆ ಸಾಕ್ಷಿ? ಸಾಕ್ಷಿನ? ನಿಮ್ಗೆ ಪ್ರೂಫ್ ಬೇಕಾ? ಕೇಳ್ಸಮ್ಮ, ರೆಕಾರ್ಡ್ ಮಾಡಿರೋದನ್ನ ಕೇಳ್ಸಮ್ಮ. ನೋಡಿ, ಈಗ 40,000 ರೂಪಾಯಿ ನನಗೆ ಕೊಟ್ಟಿದ್ರಿ, ನಾನು 10,000 ರೂಪಾಯಿ ವಾಪಸ್ ಕೊಟ್ಟೆ ಅಂದ್ರೆ ನಾನೀಗ ನಿಮ್ಗೆ 30,000 ರೂಪಾಯಿ ಕೊಡ್ಬೇಕು, ಕರೆಕ್ಟಾ? ಹೌದು ತಾನೆ? ಕೊಡಿ ಮತ್ತೆ. ಇದಕ್ಕೇನ್ ಹೇಳ್ತೀರಾ ನೀವು? ಲೇ ಕಿತಾಪತಿ ಮಂಜಪ್ಪ, ಎಳ್ಳಷ್ಟು ಅನುಮಾನವಿಲ್ಲ. ಅವ್ರು ತಗೊಂಬಂದಿರುವ ಮೊಬೈಲ್ ರೆಕಾರ್ಡ್ ಅಲ್ಲಿ ನೀನ್ ಬಾಯ್ ಬಡ್ಕೊಂಡಿಯಲ್ಲ 30,000 ರೂಪಾಯಿ ಕೊಡ್ಬೇಕು ಅಂತೇಳಿ. ಯಾವಾಗ ಕೊಡ್ತೀಯ ಹೇಳು? ನಾವು ಬಡ್ಡಿ ಕೇಳ್ತಾ ಇಲ್ಲ, ಅಸಲು ಕೇಳ್ತಾ ಇದೀವಿ. ಗಲಾಟೆ ಮಾಡಿದ್ರೆ ಅಸಲು ಬಡ್ಡಿ ಸಮೇತ ಕೋರ್ಟ್ ಅಲ್ಲಿ ವಸೂಲಿ ಮಾಡ್ತೀವಿ. ನಿನ್ ಜನ್ಮನ ಜಾಲ ಆಡ್ಬಿಡ್ತೀವಿ. ತಿರುಪತಿಗೆ ಬಂದು ಲಡ್ಡು ಹುಡುಕದ ರೀ? ನೀವ್ ಎಲ್ಲಿಗೆ ಬಂದಿದ್ದೀರಾ ಗೊತ್ತಾ? ಇದು ಲಾಯರ್ ಮನೆ. ಇವ್ರು ಯಾರು ಗೊತ್ತಾ? ನನ್ ಗಂಡ ಲಾಯರ್ ಗುಂಡಣ್ಣ. ನಾನ್ ಯಾರು? ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕೈ ಕೋಟ್ ಹಾಕೊಂಡು ಕೋರ್ಟ್ ಒಳಗಡೆ ಬಲ್ಗಾಲಿ ಟೆಂಟ್ ಕೊಟ್ರೆ ವಿಚ್ಛೇದನ ಕೇಸ್ ಒಪ್ಪಂದ ತಿರುಗುತ್ತೆ, ಎಡಗಾಲಿ ಟೆಂಟ್ ಕೊಟ್ರೆ ಒಪ್ಪಂದದ ಕೇಸ್ ವಿಚ್ಛೇದನ ತಿರುಗುತ್ತೆ. ಎರಡು ಕಾಲಿಟ್ರೆ ಅವತ್ತು ಕೋರ್ಟ್ ಮುಲಾಜಿಲ್ದಾಗ ರಜೆ ಇರುತ್ತೆ. ನೀನ್ ಮುಂದುವರ್ಸಮ್ಮ. ಗೊತ್ತಾಯ್ತಾ? ನಾವಿದಕ್ಕೆಲ್ಲ ಬಗ್ಗೋದಿಲ್ಲ, ನಮಗೆಲ್ಲಾನು ಗೊತ್ತು, ಲಾಯರ್ ಗೊತ್ತು. ಏ ಸ್ವಾಮಿ, ನಿಮ್ ಕೋರ್ಟೆ ಬೇರೆ, ನಮ್ ಕೋರ್ಟೆ ಬೇರೆ. ವಸೂಲಿ ಮಾಡೋದು ಹೇಗೆ ಅಂತ ನಮಗ್ ಗೊತ್ತು ರೀ. ಒಂದು ಬೆರಳು ಕಟ್ ಮಾಡಿದ್ರೆ 1 ವಾರದಲ್ಲಿ ಬಂದ್ಬಿಡುತ್ತೆ, ಕಾಲು ಕಟ್ ಮಾಡಿದ್ರೆ ಆ ಕ್ಷಣನೇ ಬಂದ್ಬಿಡುತ್ತೆ. ನೋಡಿ, ನಮ್ ತಂಗಿಗೆ ಏನ್ ಅನ್ಯಾಯ ಆಗಿದ್ಯೋ ಅದನ್ನ ಸರಿಪಡಿಸಿ ದುಡ್ಡು ಕೊಟ್ಬಿಡಿ. ಕತೆ ಈಗ ನನ್ ಪೂರ್ತಿಯಾಗಿ ಅರ್ಥ ಆಗ್ತಾ ಇದೆ. ಲೀಗಲ್ಲ ಇಲ್ಲಿಗಲ್ಲ ಏನಾದ್ರೂ ಟೀಲ್ ಮಾಡಿ. ನೋಡಿ, ಈ ಮಂಜ ಆಲ್ರೆಡಿ ಮದ್ವೆ ಆಗಿರೋ ಹುಡುಗ. ವೇದನ್ ಜೊತೆ ಮದುವೆ ಆಗಿದೆ ವೇದನ್ ಜೊತೆ. ನೋಡಿ, ಇವನ್ ಬಾಡಿಗೆ, ಕೈಗೆ, ಕಾಲ್ಗೆ ನೀವು ಡ್ಯಾಮೇಜ್ ಮಾಡ್ಬೇಡಿ. ನಿಮಗೆ ಬೇಕಾಗಿರೋದು ಬರೀ 30,000 ರೂಪಾಯಿ ತಾನೆ, ಅದನ್ನ ಇವ್ರು ಕೊಡ್ತಾರೆ. ಸ್ವಲ್ಪ ಟೈಮ್ ಕೊಡಿ. ಟೈಮ್? ಎಷ್ಟ್ ಟೈಮು? 5 ದಿನ 10 ದಿನ 10 ದಿನ ಟೈಮ್ ಕೊಡಿ. ಸರಿ. ಮಂಜ, 17ನೇ ತಾರೀಕುವರೆಗೂ ಟೈಮ್ ಕೊಡ್ತೀನಿ. 17ನೇ ತಾರೀಕು ಬರ್ತೀವಿ. ಅವತ್ತೇನ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿನ್ ಬೆರಳನ್ನ ಲಟ್ಕ್ ಅಂತ ಮುರಿದು ಜೋಬ್ಲಿ ಇಟ್ಬಿಟ್ಟು ಹೋಗ್ಬಿಡ್ತೀನಿ. ನಡೆಯಮ್ಮ, ಹೋಗೋಣ. ಮಂಜ, ನೀನು ಅವಳಿಗೆ ಒಡವೆ ಕೊಡ್ತೀನಿ ಅಂತ ಹೇಳಿದ್ಯಪ್ಪ? ಇಲ್ಲಮ್ಮ, ಎಲ್ಲ ಸುಳ್ಳು ಹೇಳೋದು. ಬಾಯಿ ಮುಚ್ಕೊಂಡು ಸುಮ್ನಿರೋ. ಇದ್ದಕ್ಕಿದ್ದಂಗ ಒಂದು ಹುಡುಗಿ ಬಂದು ಪ್ರೂಫ್ ಸಮೇತ ನೀನ್ 30,000 ರೂಪಾಯಿ ಕೊಡ್ಬೇಕು ಅಂತ ಹೇಳ್ತಾಳಂದ್ರೆ ಸುಳ್ಳು ಹೇಳ್ತಾಳೇನೋ? ಶಿವಾನಿ, ಇವನೇ 30,000 ರೂಪಾಯಿ ಕೊಡ್ಬೇಕು ಅಂತ ಹೇಳಿರೋ ವಾಯ್ಸ್ ರೆಕಾರ್ಡ್ ಅನ್ನ ಖುದ್ದಾಗಿ ನಾನು ಕಿವಿಯಾರ ಕೇಳಿಸ್ಕೊಂಡಿದೀನಿ. ಹೌದೇನೋ ಮಂಜ? ಇಲ್ಲಮ್ಮ ಶಿವನಿ, ದಾರಿಲಿ ಓದ್ತಿದ್ನಾ, ಅವಳೇ ಬಂದು ನಾನು ಯಾಮರ್ಸಿದ್ದು. ಅಕ್ಕಿನ ಬಂದ್ ನಿನ್ ಯಾಮಾರಿಸ್ತಾಳ ಬಾರಿ ಸುರುಸುಂದ್ರ ಹಂಗ. ನಿನ್ ಬುದ್ಧಿ ನಂಗ್ ಗೊತ್ತಿಲ್ಲೇನೋ? ವೇದ, ಮೋಸ್ಟ್ ಹುಡುಗಿ ನೋಡಕ್ ಚಂದ ಇರ್ತಾಳ ಅನಸ್ತೈತ. ಆಕಿನಿಂದ ಕಾಳಾಕ್ ಹಾಕ್ ಹೋಗಿರ್ತಾನ, ಹಿಂಗ್ ಎಡವಟ್ ಮಾಡ್ಕೊಂಡ್ ಬಂದಿರ್ತಾನ. ನೋಡಿದ್ರೆ ನೋಡ್ಲಿ ಬಿಡೆ, ವಯಸ್ಸು ನೋಡ್ತಾನೆ. ಮಂಜು ಡಿಯರ್, ಇನ್ ಮುಂದೆ ಯಾವ ಹುಡುಗಿನೂ ನೋಡ್ಬಾರ್ದು ಆಯ್ತಾ? ನೀನು ಗುಲಾಬ್ ಜಾಮೂನ್ ಅಂದ್ರೆ ಇಷ್ಟ ಅಲ್ವಾ? ಮಾಡಿಟ್ಟಿrini ಗುಳುಂ ಮಾಡುವಂತೆ. ತರ್ತೀನಿ ತಾಳು. ಜಾಮೂನು. ನನ್ ಮಂಜು ಡಿಯರ್ಗೆ ಜಾಮೂನು ನನ್ ಕೈಯಾರೆ ಮಾಡಿದೀನಿ. ಸ್ವಲ್ಪ ಸ್ವೀಟ್ ನೀರು ನೀನ್ ಎಷ್ಟು ಬಾಯ್ ಬರ್ಕೊಂಡ್ರು ನೀರಂತೂ ಕೊಡಂಗಿಲ್ಲ. ಏ ಮಂಜ, ಕರೆ ಹೇಳು, ನೀನ್ ಆ ಹುಡುಗಿ ಲವ್ ಮಾಡಕತ್ತೀಯೋ ಇಲ್ಲೋ? ಅಯ್ಯೋ, ನಮ್ಮಪ್ಪ ನನಗೂ ಇಲ್ಲಮ್ಮ. ಮತ್ ಯಾಕೆ ಹೋಗಿ ಸುಮ್ನ ನಿಮ್ ಹಿಂದ್ ಬೀಳ್ತಾಳ? ಏನ್ ಗೊತ್ತಿಲ್ಲ, ಕರೆ ಹೇಳ್ದಿಲ್ ಸರಿ. ಸುಳ್ಳು ಹೇಳ್ದಂದ್ರೆ ತೆಂಗಿನಕಾಯಿ ತಗೊಂಡ್ ನಿನ್ ತಲೆ ಹೊಡೆದ್ ಬಿಡ್ತೇನೆ. ಶಿವಾನಿ, ನಿನ್ ಗೊತ್ತಿಲ್ವಾ? ನನ್ ಮಂಜು ಡಿಯರ್ ತಲೆ ಮೇಲೆ ತೆಂಗಿನಕಾಯಿ ಹಾಕಿದ್ರೆ ಅವ್ನಿಗೇನು ಆಗಲ್ಲ. ತಾಮ್ರ ಅಲ್ಲ, ತಲೆನೇ. ಅದು ತಾಮ್ರನೋ ತಲಿನೋ ಅಂತೇಳಿ ತೆಂಗಿನಕಾಯಿ ಹೊಡೆದ್ ಚೆಕ್ ಮಾಡ್ತೀನಿ. ಕೇಳ್ಕೆಲ್ಲ ಹೋಗ್ ತಗೊಂಡ್ ಬಾ. ನೀರು ಒಣಗೋಗ್ತಿದೆ. ಬಿಸಿ ನೀರು. ತಗೊಳ್ಳೋ. ನೀರನ್ನೆಲ್ಲ ಕನ್ಫ್ಯೂಸ್ ಆಗಿ 2 ತಂದೆ. ಮೆಲ್ಲ. ಸಮಾಧಾನ ಆಯ್ತಾ?
ಅಂಜ ನೀನ್ ಯಾರಿಗ್ ಬೇಕಾದ್ರೂ ಮೋಸ ಮಾಡು ನನ್ ತಂಗಿಗ್ ಮಾತ್ರ ಮೋಸ ಮಾಡ್ಬೇಡ. ಅಯ್ಯೋ ವೈಶಾಲಿ ಮೇಡಮ್, ನಾನು ಯಾರಿಗೂ ಮೋಸ ಮಾಡಿಲ್ಲ. ಆ ಹುಡ್ಗಿನೇ ದಾರಿಲಿ ಸಿಕ್ಕಿ ತಪ್ಪ ಲೆಕ್ಕ ಹೇಳಿ ನನ್ನನ್ನು ಯಾಮಾರ್ಸಿದ್ದು. ಇದು ಸತ್ಯ. ಬೇಕಾದ್ರೆ ತೀರ್ಥಳ್ಳಿರೋ ಯಾವ ಭೂತದ ತಲೆ ಮೇಲೆ ಬೇಕಾದ್ರೂ ಕೈ ಇಟ್ಟು ಹೇಳ್ತೀನಿ. ಲೇ ಮಂಜ, ತೀರ್ಥಹಳ್ಳಿ ಭೂತನ ಬೆಂಗಳೂರು ಭೂತಗಳು ನಂಬಲ್ಲ ಕಣೋ. ನೀನ್ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನೀನ್ ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡು. ಹೌದು ಮಂಜು, ನೀನೇನಾದ್ರೂ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಈ ಮನೇಲಿ ನಿನ್ಗೆ ಊಟ ಅಲ್ಲ, ಒಂದ್ ಹನಿ ನೀರು ಸಿಗಲ್ಲ. ನೀವಿಬ್ರು ತಿಂತಿರೋದು ಎಂತ ಹಣ್ಣು? ಇದಕ್ಕೆ ಕನ್ನಡದಲ್ಲಿ ಬಾಳೆಹಣ್ಣು ಅಂತಾರಪ್ಪ. ಈಗ ಕನ್ನಡದಲ್ಲಿ ಸೇಬು ಅಂತಾರಪ್ಪ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಡೆದಾಡೋ ಶಬ್ದಕೋಶ ಮೈಸೂರಿನಲ್ಲಿ ಇದಾರೆ ಪ್ರೊಫೆಸರ್ ಜಿ ವಿ ಅಂತ, ಅವ್ರನ್ನ ಕೇಳ. ಇದು ಕಾಶ್ಮೀರದ ಇಲ್ಲಿದ? ತಿಂದು ತಿಂದು ರುಚಿ ನೋಡಿದ್ಮೇಲೆ ಗೊತ್ತಾಗ್ತಿದೆ ಕಾಶ್ಮೀರದ ಅಂತೇಳಿ. ದಾರಿಲಿ ಹೋಗೋತಿ ಡಾಕ್ಟರ್ ನಂಗೆ ದಿನ ಹೇಳೋದು, ಏ ಮಂಜ ನೋಡೋ ಇದು ಬೇಸ್ಗೆ ಚೆನ್ನಾಗಿ ಹಣ್ಣು ತಿನ್ಬೇಕು, ನೀರ್ ಕುಡಿಬೇಕು ಅಂತ. ಈ ಉಡುಪಿ ಪೀಠಿಗೆ ಯಾಕಂತ ಗೊತ್ತಾಗ್ಲಿಲ್ಲ. ಬೆಳಿಗ್ಗೆಯಿಂದ ಯಾರು ಆಹಾರನೇ ಕೊಡ್ತಿಲ್ಲ. ಅದಕ್ಕೆ ಮನು ಯಾಕೋ ನನ್ ಮೇಲೆ ಸಿಟ್ ಮಾಡ್ಕೊಂಡಾರಪ್ಪ. ಲೇ ಹೊಟ್ಟೆ ನಿಂದು ಸಿಟ್ಟು ಅತ್ಗೆ ಮುಂದು ಮಧ್ಯದಲ್ಲಿ ನನ್ನ ಕಳಿತೀರಾ ಹೋಗ. ಇವನು ಏನೋ ಮಾಡಬಾರ್ದು ಕೆಲಸ ಮಾಡಿರ್ತಾನೆ ಕಣ, ಅದಕ್ಕೆ ಮೇಡಮ್ ಅವ್ರು ಇವನ್ನ ಉಪವಾಸ ಕಡಿಬಿಡ್ತಾರೆ. ಹಂಗೇನು ಇಲ್ಲ, ನಂದೇನು ತಪ್ಪಿಲ್ಲ ಅಂತ ನಾವು ವಾಟ್ಸಕ್ ಹೋಗ್ತೀನಿ, ಆದ್ರೆ ಯಾರು ನಂಬಲ್ಲ. ಅದ್ ಹೋಗ್ಲಿ, ಒಂದು ಪೀಸ್ ಹಣ್ಣು ಸಿಗುತ್ತಾ? ಒಂದು ಪೀಸ್ ಕೇಳಿದ್ರೆ ನಿನ್ನ 10 ಪೀಸ್ ಮಾಡಿ ಬಿಸಾಕ್ ಕೊಡ್ತೇನೆ. ಗೆಟ್ ಲಾಸ್ಟ್. ಅಂದ್ರೆ ಇಡೀ ತಿನ್ಬೇಕಾ? ಫೋನು. ಅಯ್ಯೋ ಇವತ್ತು 17ನೇ ತಾರೀಕ, ಅವನಿಗೆ ದುಡ್ಡು ಬೇರೆ ಕೊಡ್ಬೇಕಲ್ಲಪ್ಪ. ಎಲ್ಲಿಂದ ದುಡ್ಡು ಕೊಡೋದು? ದೇವ್ರೇ ಸೂರ್ಯ ದೇವ, ಇವತ್ತು ನೀನು ಮುಳುಗಲೇ ಬೇಡಪ್ಪ. ಎಲ್ಲಿ ಎಲ್ಲಿ ಆ ಹುಡುಗ? ಎಲ್ಲಿ 30,000? ಹಲೋ ಅತ್ಕಮ್ಮ. ಗೂಬೆ ಗೂಬೆ ಗೂಬೆ, ಎಲ್ಲೋ ಇದೆಯಾ? ಅವ್ರು ಬಂದಿದ್ದಾರೆ. ಎಲ್ಲಿದ್ಯೋ? ಬೇಗ ಬಂದು ಅವ್ರ ಎದೆ ಮೇಲೆ 30,000 ರೂಪಾಯಿ ಬಡಿಯೋ. ನಾನು ದುಡ್ಡು ತರ್ಬೇಕಾ? ಇಲ್ಲ, ನಾನ್ ತಗೊಂಡ್ ಬರ್ತೀನಿ. ಮರ್ಯಾದೆಯಿಂದ ಬೇಗ ಮನೆಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇರೋ ಹತ್ರನೇ ಬಂದು ತಲೆ ಮೇಲೆ ಕುಟ್ಬಿಡ್ತೀನಿ. ಬಾರೋ ಬೇಗ. ಅಷ್ಟು ಸಾಫ್ಟ್ ಆಗಿ ಮಾತಾಡಿದ್ರೆ ಅವ್ನು ಕೇಳೋದಿಲ್ಲ. ನಮ್ ಭಾಷೆಯಲ್ಲಿ ಮಾತಾಡಿದ್ರೆ ಕೊಡಿ ಇಲ್ಲಿ ಫೋನು. ಯಾವ ಭಾಷೆ ನಿಮ್ದು? ಚೈನೀಸ್. ಲೇ ಮಂಜ, ಇವತ್ತು 17ನೇ ತಾರೀಕು 30,000 ರೂಪಾಯಿ ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡಿ ಡೇಟು. ಅವತ್ತು ನಿಮ್ಮ ಮನೆ ಮಂದಿ ಎಲ್ಲ ಸೇರಿ ನಿನಗೆ ಜೀವದಾನ ಮಾಡಿದ್ರು. 30,000 ರೂಪಾಯಿ ತಗೊಂಡ್ ಬಾ, ಇಲ್ಲ ನಿನ್ ಬೆಳ್ಳನ್ನ ರೆಡಿ ಮಾಡ್ಕೊಂಬಾ. ಚಾಕು ರೆಡಿ ಆಗಿದೆ, ನಿನ್ ಬೆಳ್ಳನ್ನ ಕತ್ತರಿಸೋದಕ್ಕೆ. ಅದು ಸರ್, ನಾನು ದೂರ ಇದ್ದೀನಿ. ದೂರ ಅಂದ್ರೆ ಇಲ್ಲೆಲ್ಲ ಮೇಲಿದ್ದೀನಿ, ಆ ಕೆಳಗೆ ಬರೋದೇ ಲೇಟ್ ಆಗ್ಬಿಡ್ತದೆ. ಅದು ಏನಾಯ್ತು ಅಂದ್ರೆ ಮೊನ್ನೆ ದಾರಿಲಿ ಹೋಗೋ ಹೊತ್ತಿಗೆ ಫೋನು ಕೆಳಗಡೆ ಬಿದ್ದು ಲಾರಿ ಅಡಿ ಸಿಕ್ಕಾಕೊಂಡ್ಬಿಡ್ತು. ಸಿಮ್ಮು 4 ಚೂರ್ ಆಗ್ಬಿಟ್ಟಿತ್ತು. ಈಗ ವೆಲ್ಡ್ ಮಾಡ್ಸಕ್ ಹೋಗ್ತಾ ಇದೀನಿ. ಮತ್ತೆ ಹೀಗೆ ಮಾತಾಡ್ತಾ ಇದೀಯಾ? ಅಯ್ಯೋ ಹೇಳಿದ್ರೆ ವೆಲ್ಡ್ ಮಾಡಿಸ್ತಿದ್ದೀನಿ ಅಂತ. ಏನಾಯ್ತು? ಅಮ್ಮ ತಂಗಿ, ಯಾರು? ಎಂತವನ್ನ ನಮಗೆ ದುಡ್ಡು ಕೊಟ್ಟಿಯಮ್ಮ. ಇವ್ ನಮ್ಗೆ ಚಳ್ಳಿ ಅಂತ ತಿನ್ನಿಸ್ತಾನೆ. ಅವ್ನ ಹಣ್ಣು ತಿನ್ಸೋದ್ರಲ್ಲಿ ಎಕ್ಸ್ಪರ್ಟ್. ಇವ್ನು ಹೀಗೆಲ್ಲ ಹೇಳಿದ್ರೆ ಕೇಳೋದಿಲ್ಲ. ಇವ್ನು ಕಾಲ್ ಮುರ್ಸೋದಕ್ಕೆ ಸುಪಾರಿ ಕೊಡ್ಲೇಬೇಕು. ಕೊಟ್ಟೆ ಕೊಡ್ತೀನಿ. ಹಾ ಎಲೆಯೂರ ವೈಶಾಲಿ ಅವ್ರ, ಇವ್ರಿಬ್ರು ಏನೇನ್ ತಿನ್ಬೇಕು, ಏನೇನ್ ಕುಡಿಬೇಕು, ನೀವೇನೇನ್ ಅಚ್ಚುಕಟ್ಟಾಗಿ ಮಾಡ್ಕೊಡ್ಬೇಕು ಅಂತೇಳಿ ಇಲ್ಲಿ ಇಷ್ಟ ಮಾಡ್ಕೊಂಡ್ ಬಂದಾರೆ. ನಮ್ಮನೇಲಿ ಮಾಡೋದು ಬರೀ ಅನ್ನ ತಿಳಿಸಾರು ಮಾತ್ರ. ತಿನ್ನೆ ತಿನ್ಬಹುದು, ಇಲ್ಲಾಂದ್ರೆ ತೊಲಬಹುದು. ಅದನ್ನ ಬಿಟ್ಟು ಹಿಟ್ಟು ಸಿಗಲ್ಲ ಅಂತ ಹೇಳ್ಬಿಡು. ಅದು ಆಗಲ್ಲ ರೇ. ಅವ್ರು ಒಪ್ಕೊಳಕತ್ತಿಲ್ರಿ. ನಾದಸ್ವರಕ್ಕೆ ಹುಡುಕ್ಸ್ಕೊಡ್ತೀನಿ, ಒಪ್ಸು. ಕರ್ರನು ನಿನ್ನ ಸುಬ್ಬು ಅವ್ರ ನೋಡ್ರಿ, ಮಂಜು ಮನಿಯೊಳಗಿಲ್ಲ. ನೀವು ರೊಕ್ಕ ಕೊಟ್ಟಿದ್ದು ಮಂಜು ಕೈಯಾಗ. ಅವ್ನ್ ಬರ್ಲಿ, ಎಲ್ಲ ಸಾಲ್ವ್ ಮಾಡೋಣ ಅಂತ. ನೀವ್ ಯಾರು? ಶಿವಾನಿ ಸಂಗಣ್ಣ ಬೆಳ್ಳುಳ್ಳಿ ಫ್ರಮ್ ಹುಬ್ಬಳ್ಳಿ. ಮಧ್ಯಸ್ಥಿಕೆ ವಹಿಸೋದಕ್ಕೆ ನೀವ್ ಯಾರು ಅಂತ? ನಾನು ಇವ್ರ ಮನೆ ಹುಡುಗಿ ಇದ್ದಂಗ. ಹೌದು ತಾನೆ? ಅವತ್ತು ಮಂಜಿನ ಹಿಡ್ಕೊಂಡು ಬಡ್ದಾಗ ಇವರೆಲ್ಲ ಸಮಾಧಾನ ಮಾಡಿ 1 ವಾರ ಟೈಮ್ ಕೊಡಿ, 30,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ, ಮೋಸ ಮಾಡಲ್ಲ ಅಂತ ಹೇಳಿ ನಮ್ಮನ್ನ ಆಚೆ ಕಳ್ಸಿದ್ರು. ಆದ್ರೆ ಈಗ ಏನೇನೋ ಸೊಬು ಬೇಳಿ ನಮ್ಮನ್ನ ಆಚೆ ಹಾಕಕ್ ನೋಡ್ತಾ ಇದ್ದೀರಾ? ನಾವೀ ಮನೆ ಅತಿಥಿಗಳು ಸ್ವೀಟು, ಖಾರ, ಪಾಯಸ, ಹೋಳಿಗೆ, ಆಂಬಡೆ ತಿನ್ಬಿಟ್ಟೆ ಹೋಗೋದು. ಮಹಾರಾಜ ಹೇಳಿದ ತಕ್ಷಣ ಸ್ವೀಟ್, ಖಾರ, ಹೋಳಿಗೆ, ಆಂಬೋಡ ಮಾಡೋದಕ್ಕೆ ಇವತ್ತೇನು ಹಬ್ಬನ ಹರಿದಿನನ? ಕರೆಕ್ಟ್ ಆಗಿ ಹೇಳಿದ್ರೆ ಮಂಜುನ್ ತಿಥಿ. ಸರಿಯಾಗಿ ಮಾತಾಡಿ, ಹೆಚ್ಚು ಕಡಿಮೆ ಮಾತಾಡ ನಿಮ್ಮಿಬ್ರು ತಿಥಿ ಮಾಡ್ಬೇಕಾಗತ್ತಾ? ಸಮಾಧಾನ ಸಮಾಧಾನ. ಜಗಳ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ರಿ. ನೋಡ್ರಿ ಸುಬ್ಬು ಅವ್ರ, ಮಂಜು ತೀರ್ಥಳ್ಳಿಗೆ ಹೋಗೋಣ, ಅವ್ನ್ ಬರ್ಲಿ, ಎಲ್ಲ ನೋಡ್ಕೊಳ್ಳೋಣ ಅಂತ. ಯಾವಾಗ ಬರ್ತಾನೆ ಮಂಜ? ಅದು 1-2-3 ದಿನ ಬಿಟ್ಟು ಬರ್ತಾನ. ಸಂಗವ, ಈ ಮನೆ ಮಗಳು ಹೇಳ್ತಾ ಇದ್ದಾಳೆ, ಬಾ ಹೋಗೋಣ. ಚೌರ ಚೌರ
ನಿಮಗೆಲ್ಲರಿಗೂ ಏನಾದರೂ ಆಗುತ್ತೆ, ಚೌರನಾಥನ ಆಶೀರ್ವಾದವಿದೆ. ಆಹಾ, ಏನು ಮುಖ, ಅದೃಷ್ಟ ತಾಂಡವವಾಡುತ್ತಿದೆ. ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ. ದೇವರು ನಿಮ್ಮ ಕಡೆ ಇದ್ದಾನೆ. ಇವರ ಕನಸೆಲ್ಲ ನನಸಾಗುತ್ತದೆ. ನಿಮಗೆ ತುರ್ತಾಗಿ ಯಾವುದೋ ಹಣ ಬರುವುದಿದೆ. ಅದು ಈ ಹುಣ್ಣಿಮೆಯೊಳಗಾಗಿ ಬರುತ್ತದೆ. ಅದಕ್ಕಾಗಿ ನೀವು ಶಿವಾರಾಧನೆಯನ್ನು ಮಾಡಬೇಕು. ಬಿಲ್ಪತ್ರೆಯನ್ನು ತೆಗೆದುಕೊಂಡು ದಿನಾ ಶಿವನ ದೇವಸ್ಥಾನಕ್ಕೆ ಓಡಾಡಿ, ಎಲ್ಲ ಸರಿ ಹೋಗುತ್ತದೆ. ಯಾರೋ ಈ ಸ್ವಾಮೀಜಿ ಹೇಳೋದೆಲ್ಲ ನಿಜ ಅನ್ನಿಸ್ತಾ ಇದ್ಯಾ? ಹೌದಾ? ಕೈ ತೋರಿಸ್ಬಿಡ್ತೀನಿ. ಬೇಡ್ವಾ? ಸುಬ್ಬು ಅವರೇ, ನಿಮ್ಗೇನೋ ಕೇಡುಗಾಲ ಬಂದಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಏನ್ ತೊಂದರೆ ಆಗುತ್ತೆ ಅಂತ ಸ್ವಾಮಿಗಳ ಹತ್ರ ಕೇಳ್ಬಿಡಿ. ಬನ್ನಿ ಬನ್ನಿ, ಎಲ್ಲ ಆಶೀರ್ವಾದ ತೆಗೆದುಕೊಳ್ಳಿ. ನಾವ್ಯಾಕ್ರಿ ನಿಮ್ ಹತ್ರ ಆಶೀರ್ವಾದ ತಗೋಬೇಕು? ಸ್ವಾಮಿಯವ್ರನ್ನ ನೋಡಿದ ತಕ್ಷಣ ಆಶೀರ್ವಾದ ತಗೋಬೇಕು ಅಂತ ನಮ್ಗೆ ಅನಿಸ್ಬೇಕು. ನೀವ್ ಹೇಳ ಆಶೀರ್ವಾದ ಕೊಡೋದಲ್ಲ. ಅಷ್ಟಕ್ಕೂ ನನಗಿದ್ರಾಗೆಲ್ಲ ನಂಬಿಕೆನೂ ಇಲ್ಲ. ನಿಮ್ಮ ಮನೆಯಲ್ಲಿ ತೊಂದರೆ ಇದೆ, ನೀವು ಕಷ್ಟದಲ್ಲಿದ್ದೀರಾ. ಅದು ಹಣಕ್ಕೆ ಸಂಬಂಧಪಟ್ಟ ವಿಷಯ. ನಿಮ್ಮದಲ್ಲದ ವಿಷಯಕ್ಕೆ ನೀವು ತಲೆ ಕೊಟ್ಟಿದ್ದೀರಾ. ಅಂದ್ರೆ ನಮ್ ಕಷ್ಟದ ಪರಿಹಾರ ಬರೀ ಆಶೀರ್ವಾದ ಅಲ್ಲ ಅಂತ ಇದ್ದೀರಾ? ನಿಮ್ಮ ಮನೆಯಲ್ಲಿ ಮಂಜ ಎಂಬ ಹುಡುಗನಿದ್ದಾನೆ. ಅವನು ತೀರ್ಥಹಳ್ಳಿ ಕಡೆಯವನು. ಹೌದು ಹೌದ್ರಿ, ಅವ್ನ್ ತೀರ್ಥಹಳ್ಳಿ ಕಡೆ ಅವನ. ಅವನು ಈ ಹುಡುಗಿಗೆ 30,000 ರೂಪಾಯಿ ಕೊಡ್ಬೇಕಂತೆ. ಕೊಡಬೇಕಾಗಿದೆ ಎಂದು ಅವನು ಡೈಲಾಗ್ ಹೇಳಿದ್ದಾನಷ್ಟೇ. ಯಾರೋ ಮೋಸಗಾರರು ಅವನತ್ತಿರ ಆ ರೀತಿ ಹೇಳಿಸಿದ್ದಾರೆ. ಮಂಜ ಸ್ಫಟಿಕಕ್ಕಿಂತ ಶುದ್ಧ, ಸಿಹಿ ನೀರಿಗಿಂತ ಸರಳ. ಆಕಾಶದಿಂದ ಬೀಳುವ ಮಳೆ ಎಷ್ಟು ಪರಿಶುದ್ಧವೋ ಅಷ್ಟು ಪರಿಶುದ್ಧವಾದ ಮನಸ್ಸು ಮಂಜನದು. ಅಂದ್ರೆ ಮಂಜ ಇವ್ರಿಗೆ ದುಡ್ಡು ಕೊಡ್ಬೇಕಾಗಿದೆ ಅಂತ ಯಾರೋ ಅವ್ನ ಬಾಯಲ್ಲಿ ಹೇಳ್ತಿದ್ದಾರೆ ಅಂತ ಆಯ್ತು. ಚೌರ ಚೌರ, ನನ್ನ ಚೌರ ದೃಷ್ಟಿಯಿಂದ ಹೇಳಬೇಕಾದರೆ ಆ ಕೆಲಸವನ್ನು ಇವರಿಬ್ಬರೇ ಮಾಡಿಸಿದ್ದಾರೆ. ಗೌಡ್ರೆ, ನಮಗ್ ಸ್ವಲ್ಪ ಸಹಾಯ ಮಾಡ್ತೀರಾ? ಅದೇನು ಮಾಡ್ತೀನಿ, ಆದ್ರೆ ಬಿರ್ರ ಹೇಳ್ಬೇಕು. ಯಾಕಂದ್ರೆ ನಾನು ದನಗಳಿಗೆಲ್ಲ ಹಾಲು ಕುಡ್ಸಕ್ ಹೋಗ್ಬೇಕು. ದನಗಳಿಗೆ ಹಾಲು ಕುಡಿಸ್ತೀರಾ? ಇಲ್ಲ, ಹಾಲು ಕರೆಯೋದಕ್ಕೆ ಹೋಗ್ಬೇಕು, ಕುರಿಗಳಿಗೆ ಮೇವು ಹಾಕೋಕ್ ಹೋಗ್ಬೇಕು. ಗೌಡ್ರೆ, ನಮ್ಗೆ ಕುರಿಗಳ ಲೆಕ್ಕ ಸಿಕ್ತಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಲೆಕ್ಕಕ್ಕೂ ನನಗೂ ಯಾಕೋ ಆಗ್ಬಾರ್ದಿಲ್ಲಕ್ಕಪ್ಪ. ಯಾಕೆಂದ್ರೆ ನಾ ಸಣ್ಣವನಿದ್ದಾಗ ನಮ್ಮ ಮೇಷ್ಟ್ರು ಲೆಕ್ಕವ ಕೋಳಿ ಪುಕ್ಕು ತರ ಕಿತ್ತು ಗುಡ್ಡೆ ಹಾಕುವಂದ. ನನಗ್ ಬರ್ಲಿಲ್ಲ. ನಮ್ಮ ಮೇಷ್ಟ್ರು ನನಗ್ ಬೋದ್ಬಿಟ್ಟ. ನನಗ್ ಚಾಡ ಹತ್ಬಿಟ್ಟು ಯಾಳದ ಎಕ್ಕತ್ತ ಮೇಲೆ ಕೊಟ್ಟೆ ನೋಡಿ. ಮೇಷ್ಟ್ರು ಮನಿ ಕಂಡವನ್ ಮೇಲೆ ಹೇಳಲೇ ಇಲ್ಲ. ನಾನು ಕಾಡ್ದು ಓಡ್ ಬಂದ್ಬಿಟ್ಟೆ. ಏನಿಲ್ಲ ಗೌಡ್ರೆ, ಈಗ ನಾವು ನಿಮ್ಗೆ 40,000 ರೂಪಾಯಿ ಕೊಟ್ಟಿದ್ವಿ ಕುರಿ ಕೊಡ್ಸಿ ಅಂತ. ನೀವು ನಮ್ಗೆ 10,000 ರೂಪಾಯಿ ಕುರಿ ಕೊಡ್ಸಿ ಸುಮ್ಮನೆ ಆಗ್ಬಿಟ್ರಿ. ಇವಾಗ ನಿಮ್ಮ ಹತ್ರ ಎಷ್ಟಿದೆ, ನೀವು ನಮ್ಗೆ ಎಷ್ಟು ಕೊಡ್ಬೇಕು ಸ್ವಲ್ಪ ಹೇಳ್ತೀರಾ? ಅಯ್ಯೋ ದಡ್ಡ ಭೂದೇವಿ, ಅಷ್ಟು ಗೊತ್ತಾಕಿಲ್ವಲ್ಲ ನಿಂಕ. ಇಲ್ಲಿ ನೋಡ್ಲಾ, ಈಗ ನಿನಗ ನಾನು 10,000 ಕೊಟ್ರೆ ನನ್ನ ಹತ್ರ 30,000 ಉಳಿತುಕಲ್ಲ. 30,000 ರೂಪಾಯಿ ಕೊಡಿ ಮತ್ತೆ. ಇದೇಲ್ಲ ಈ ಟ್ರ್ಯಾಕಲ್ಲಿ ಬರ್ತಿದೀಯೇ? ಕಬ್ನೆಟ್ ತಿಂದಿದ್ಯಲ್ಲ, ಮಂಡ್ಯದ ಕಬ್ನೆಟ್ ತಿಂದಿದ್ಯಲ್ಲ. ಏನ್ ಗೌಡ್ರೆ ಹಾಗೆ ಹೇಳ್ತಾ ಇದ್ದೀರಾ? ತಾತ, ನೀವೀಗ ಇಷ್ಟೊತ್ತು ಮಾತಾಡಿದ್ರಲ್ಲ 30,000 ರೂಪಾಯಿ ನೀವ್ ನಮಗ್ ಕೊಡ್ಬೇಕು ಅಂತ, ಅದು ಈ ಮೊಬೈಲ್ ಫೋನ್ ಅಲ್ಲಿ ರೆಕಾರ್ಡ್ ಆಗಿದೆ. ನೀವೀಗ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಯಾಕವ್ವ ಹಿಂಗೆಲ್ಲ ಮಾತಾಡ್ತೀಯ? ನನ್ನ ಮಗ ಹುಡ್ತಿರೋ ನನ್ನ ಮೊಮ್ಮಗಳಿದ್ದಂಗಿದೀಯಾ? ಯಾಕವ್ವ ಇಂತ ಮೋಸ ಮಾಡೋದ್ ಕಲ್ತಿದ್ದೀರಾ? ನಿಮಗೆ ದೇವ್ರ ಒಳ್ಳೇದ್ ಮಾಡಕ್ಕಿಲ್ಲ. ಇರೋ ಅಂಬರೀಷ್ ಅಣ್ಣನ ಹತ್ರ ಕಂಪ್ಲೇಂಟ್ ಮಾಡಿ ಬರ್ತೀನಿ. ಬಿಡಕ್ಕಿಲ್ಲ ನಿಮ್ಗೆ, ಬಿಡಕ್ಕಿಲ್ಲ. ಎಲ್ಲಿಗೆ ಹೋಗ್ತೀವಿ ಹೋಗು, ನಮ್ಮ ಹತ್ರ ಸಾಕ್ಷಿ ಇದೆ, ನಾವು ಸಾಕ್ಷಿ ತೋರಿಸ್ತೀವಿ ಹೋಗು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಕಾಣ್ತೈತಾ? ಕಾಣ್ತೈತೆ. ಸುಸ್ತಾಯ್ತಾ? ಯಾಕಮ್ಮ, ಏನಾಯ್ತು? ಅಣ್ಣ, ನಮ್ಮೂರ್ನಾಗೆ ಒಬ್ಬ ಬಟ್ಟೆ ತಂದೈತೆ. ಅವನ ಹೆಸರು ಶೇಖ್ ಸಾಹಿಬ್ ಅಂತ. ಅವನವನ್ನ ಅಟ್ಟಸ್ಕೊಂಡ್ ಬರ್ತಾವ್ನೆ. ಯಾಕೆ? ಬೆಂಗಳೂರು ಪಟ್ಟಣ ತೋರಿಸ್ತೀನಿ ಬಾಮಿ ಅಂತ ಇಲ್ಲಿ ಗಂಟ ಕರ್ಕೊಂಡ್ ಬಂದ. ಬೆಂಗಳೂರು ತೋರಿಸ್ತೀನಿ ಅಂತನಾ? ನಿಮ್ಗೆ ಬೆಂಗಳೂರು ಪಟ್ಟಣ ತೋರಿಸ್ತೀನಿ ಅಂತ ಇಲ್ಲಿ ಗಂಟ ಕರ್ಕೊಂಬಂದು ಅದ್ ಯಾರಿಗೋ ನಮ್ಮನ್ನ ಮಾರ್ತಾವನಂತೆ. ಒಬ್ಬೊಬ್ರ ಕಡೆ ನಾನು 10 ಲಕ್ಷ ಇಸ್ಕೊಂತಾವನಂತೆ. 10 ಲಕ್ಷ ರೂಪಾಯ? 10 ಲಕ್ಷನಾ? ಸರಿ, ನೀವಿಬ್ರು ಏನು ಚಿಂತೆ ಮಾಡ್ಬೇಡಿ. ಅವನಿಂದ ನಿಮ್ಮನ್ನ ಬಚಾವ್ ಮಾಡಿದ್ರೆ ನಮಗ್ ಸಪೋರ್ಟ್ ಮಾಡ್ತೀರಾ? ಅಕ್ಕ, ನೀವೇನಾದ್ರೂ ನಮ್ಮನ್ನ ಬಚಾವ್ ಮಾಡಿದ್ರೆ ನೀವ್ ಹೇಳ್ದಂಗ್ ಕೇಳ್ತೀವಕ್ಕ.
ಇಲ್ಲಿ ಈ ಶೇಕ್ ಅಬ್ದುಲ್ ಒಂದ್ಸರಿ ಶೇಕ್ ಮಾಡಿಬಿಟ್ಟು ಅಂದ್ರೆ ಎಲ್ಗಡೆಯವರೆಲ್ಲ ವಾಂತಿ ಬಗ ಬಗ ಅಂತ ಮಾಡ್ಬಿಡ್ತಾರೆ. ಅದೆಷ್ಟು ದಿನ ಆಯ್ತು ಸ್ನಾನ ಮಾಡಿ ಮೊದ್ಲೇ ಗೊತ್ತಾಯ್ತು ವಾಕ್ಯ. ಈ ಹುಡುಗರೆಲ್ಲ ನಮ್ದಕ್ಕೆ ನಿನ್ನ ಹತ್ರ ನಿಂತ್ಕೊಂಡು ಯಾಕೆ ನಿಂತಿದ್ಯಾ? ಸುಮ್ನೆ ಕಳಿಸ್ಕೊಡು. ಹುಡುಗಿರಿಗೆ ಬೆಂಗಳೂರು ತೋರಿಸ್ತೀನಿ ಕರ್ಕೊಂಡ್ಬಂದು ಯಾರಿಗ ಮಾಡ್ತಾ ಇದ್ಯಾ? ನಾನು ಮಾರಾದ್ರೂ ಮಾಡ್ತೀನಿ, ತಗೊಂಡೋಗಿ ಎಲ್ಲಾದ್ರೂ ಬಿಸಾಕ್ತೀನಿ. ನಿನಗ್ಯಾಕ? ಸುಮ್ನೆ ಕಳಿಸ್ಕೊಡು ಅಷ್ಟು. ಏನ್ರೋ ಬ್ಯಾಡ್ ಮಕ್ಕ ಸೂಟ್ ಮಾಡ್ಬೇಕಾ? ತಂಗೆವ ಪೊಲೀಸ್ ಸಾಹೇಬ್ರು ಕಾಲ್ ಬೀಳು ಇಲ್ಲಿ ಹೇಳು. ಸಾಹೇಬ್ರ ನೀವೇ ನಮ್ಮನ್ನ ಕಾಪಾಡ್ಬೇಕು. ಕಾಪಾಡ್ತಾ ಇದ್ದೀನಿ ಏನ್ ಹಿಡಿತಾ ಇದೆಲ್ಲ? ನಾವು ಹಳ್ಳಿಯವರು ಬೆಂಗಳೂರು ಪಟ್ನ ತೋರಿಸ್ತೀನಿ ಅಂತ ಅಕ್ಕನು ತಂಗಿನೂ ಇಲ್ಲಿ ಕರ್ಕೊಂಡ್ಬಂದು ಯಾರಿಗೋ ಮಾರ್ತಾವ್ರೆ. ಈ ಸುಬ್ಬ ಮತ್ತೆ ಸುಂದ್ರಿ ಹೆಣ್ಮಕ್ಳನ್ನ ವ್ಯಾಪಾರ ಮಾಡ್ತಿದ್ರಾ? ನಿಮ್ನ ಸೂಟ್ ಮಾಡ್ಬೇಕಾ? ಹೆಣ್ಮಕ್ಳನ್ನ ಏನ್ ಅನ್ಕೊಂಡಿದ್ದೀರಾ? ತರ್ಕಾರಿ ಅನ್ಕೊಂಡಿದ್ದೀರಾ? ಹಾಫ್ ಪ್ಲೇಟ್ ಟೀ ಪ್ಲೇಟ್ಗೆ ಮಾರೋದಕ್ಕೆ ಎಲ್ಲಿರೋ ಕೋಳೆಲ್ಲ 1 2 3 4 ಅಂತ ಎಣಿಸ್ಬಿಡ್ತೀನಿ ಅಷ್ಟೇ. ಕೂಲ್ ರಂಗಿ ಕೂಲ್. ಅಟೆನ್ಷನ್. ಏನ್ ನಡೀತಾ ಇದೆ? ನಾವಲ್ಲ ಇವ್ರು. ಇವ್ರ ಇಲ್ಲ ಈ ಮೋಟೆ ಕನೆಯ. ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ನಿನ್ನ ಸೂಟ್ ಮಾಡ್ತೀನಿ. ಈ ದಂಧೆ ಎಲ್ಲ ಬಾಂಗ್ಲಾ ನಡೀತಿತ್ತು ಅನ್ಕೊಂಡಿದ್ದೆ, ಈಗ ಬೆಂಗಳೂರಿಗೆ ಬಂದ್ಬಿಟ್ಟಿದ್ಯಾ? ಸುಳ್ಳು ಹೇಳೋದಕ್ಕೇನಾದ್ರೂ ಧೈರ್ಯ ಮಾಡಿದ್ರೆ ಹೇಳಿದ್ನಲ್ಲ 1 2 3 4 ಅಂತ ಮೂಳೆ ಎಣ್ಸೋದು. ನಿಜ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ರಂಗೆ ಬಾರ್ಸು. ನಾವಲ್ಲ ಇವ್ರು, ನಾವು ಕಾಪಾಡ್ತಾ ಇದ್ವಿ. ಇವನು ಅದೇನಾಯ್ತು ಅಂತಂದ್ರೆ ಸಾಹೇಬ್ರೆ ನೀವು ಸರಿಯಾದ ಸಮಯಕ್ಕೆ ಬಂದು ಬಹಳ ಉಪಕಾರ ಮಾಡ್ಬಿಟ್ಟಿದ್ದೀರಾ. ನನಗೆ ಬಹುತ್ ಸಂತೋಷ ಆಗ್ಬಿಟ್ಟಿದೆ. ತಕೊಳ್ಳಿ ಮಡಿಕಳಿ 10 ರೂಪಾಯಿ ಲಂಚವ. ಲಂಚ ಕೊಡಕ್ ಬರ್ತ್ಯಾ? ಸೂಟ್ ಮಾಡ್ಬಿಡ್ತೀನಿ. ಬೇಡ ಬಿಡಿ. ನೋಡಿ ಸಾಹೇಬ್ರೆ, ನಾನು ಹಳ್ಳಿಯವರು. ನನಗೆ 20 ರೋಳಿ ಪಡತವು, ಈ ಮಂಗ್ ಪಡತವು, ಈ ದರಿದ್ರ ಪಡತವು 30,000 ರೂಪಾಯಿಗೆ ಪಂಗ್ನ ಮಾವ ಜಡ್ದ್ಬಿಟ್ಟವ್ರೆ. ಅವ್ರು ಹೇಳ್ತಿರೋದಲ್ಲ ನಿಜನಾ? ಇಲ್ಲ, ಅದೇನಾಯ್ತು ಅಂದ್ರೆ ಅವ್ರು ನಮ್ಗೆ 40,000 ರೂಪಾಯಿ ಕೊಡ್ಬೇಕಿತ್ತು. ಅದ್ರಲ್ಲಿ 10,000 ರೂಪಾಯಿ ಕೊಟ್ಟಿದ್ದಾರೆ. ಈ 30,000 ವಾಪಸ್ ಕೊಡಿ ಅಂತ ಕೇಳಿದ್ವಿ ಅಷ್ಟೇ. 10,000 ರೂಪಾಯಿ ವಾಪಸ್ ಕೊಟ್ಬಿಡಿ. ಮೇಡಮ್ ಅದು ಬರೀ ಬಾಯಿ ಮಾತಿಗೆ. ತಾನೇ ಹೇಳ್ದೆ 10,000 ಕೊಟ್ಟಿದ್ದಾರೆ, 30,000 ವಾಪಸ್ ಕೊಡ್ಬೇಕು ಅಂತ. ನಿಜ ಹೇಳೋ, ಇಲ್ಲ ಅಂದ್ರೆ ಪ್ರಾಣ ತೆಗೆದ್ಬಿಡ್ತಾನೆ. ಎಂತವ್ರನ್ನ ಇಲ್ಲಿಗೆ ಬಿಟ್ಟು ಬಿಡಿ. ಇವ್ರನ್ನ ರಸ್ತೆ ಮಧ್ಯದಲ್ಲಿ ಟ್ಯಾಕಲ್ ಮಾಡೋದು ಬೇಡ. ನಾನೇ ಇವ್ರನ್ನ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬಿಟ್ಟು ಬರ್ತೇನೆ. ಈ ಪ್ಲಾನ್ ನಿಮಗೆ ಮೊದಲೇ ಗೊತ್ತಿದ್ರೆ ನಾವಿಬ್ರು ಯೂನಿಫಾರ್ಮ್ ದುಡ್ಡು ಖರ್ಚೆ ಮಾಡ್ತಿರ್ಲಿಲ್ಲ. ನೀವು ಪೊಲೀಸ್ ಅಲ್ವಾ? ನಾನ್ ಕೆಂಡರ್ ಪಲ್ಲಿ ಕಾಳಿ ಒಳ್ಳೆರ್ ಪಲ್ಲಿ ಜಾಪಕಲೆ ವೈದ್ಯನೇ. ದೀಪಾಜಿ ಪರಮೇಶ್ವರ್ ಅನ್ಸತಿ. ನಾನು ಮುದ್ದು ಪಾರ್ವತಿ. ನಾನು ಶಿವಾನಿ ಸಂಗಣ್ಣ ಬೆಳ್ಳುಳ್ಳಿ ಫ್ರಮ್ ಹುಬ್ಬಳ್ಳಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಾನು ನವರಸಗಳನ್ನ ಕುಟ್ಟಿ ಪುಡಿ ಮಾಡಿ ಕುಡಿದ ಏಕೈಕ ನಟ ಭಯಂಕರ ಪರಮೇಶ್ವರ. ನಾನು ಅದೇ ಟ್ರಾನ್ ಆಗುತ್ತೆ. ನಿಮ್ಮಂತ ಕೆಟ್ಟವರನ್ನ ಮಟ್ಟ ಹಾಕಬೇಕಂತ ನಿಮ್ಮ ಎಲ್ಲಾ ಕೆಟ್ಟತನಗಳನ್ನ ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ದೇವೆ. ನಿಮ್ಮಂತವ್ರಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ನಾವು ಮಾಡಿರುವ ಒಂದು ಸಣ್ಣ ಖತರ್ನಾಕ್